ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರಿನ ವಿಮಾನ ನಿಲ್ದಾಣಕ್ಕೆ ಇಂದು ಮಾಜಿ ಶಾಸಕರು ಹಾಗೂ ಕರ್ನಾಟಕ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದ ಸನ್ಮಾನ್ಯ ಶ್ರೀ ಎಸ್.ಜಿ. ನಂಜಣ್ಣಮಠ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಭೇಟಿಯ ವೇಳೆ ವಿಮಾನ ನಿಲ್ದಾಣದ ಮೂಲಸೌಕರ್ಯ, ಪ್ರಸ್ತುತ ಸೌಲಭ್ಯಗಳು ಹಾಗೂ ಮುಂದಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಗ್ರ ಚರ್ಚೆ ಮಾಡಿದ್ದಾರೆ. ವಿಮಾನ ನಿಲ್ದಾಣದ ಅಭಿವೃದ್ಧಿ ಕಾರ್ಯಗಳು ವೇಗವಾಗಿ ಸಾಗುವಂತೆ ಹಾಗೂ ರಾಯಚೂರು ಜಿಲ್ಲೆಯ ಜನತೆಗೆ ಹೆಚ್ಚಿನ ಸಂಪರ್ಕ ಸೌಲಭ್ಯ ಕಲ್ಪಿಸುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರಿಗಳೊಂದಿಗೆ ನಡೆದ ಸಮಾಲೋಚನೆಯಲ್ಲಿ ಪ್ರಯಾಣಿಕರ ಅನುಕೂಲತೆ, ಭದ್ರತಾ ವ್ಯವಸ್ಥೆ, ರನ್ವೇ ಮತ್ತು ಟರ್ಮಿನಲ್ ಸೌಲಭ್ಯಗಳ ವಿಸ್ತರಣೆ ಕುರಿತಾಗಿ ಚರ್ಚೆ ಜರುಗಿದೆ. ಜಿಲ್ಲೆಯಲ್ಲಿ ಕೈಗಾರಿಕಾ ಹಾಗೂ ವಾಣಿಜ್ಯ ಬೆಳವಣಿಗೆಗೆ ವಿಮಾನ ನಿಲ್ದಾಣದ ಅಭಿವೃದ್ಧಿ ಅತ್ಯಂತ ಅಗತ್ಯ ಅಂತ ನಂಜಣ್ಣಮಠ ಅಭಿಪ್ರಾಯಪಟ್ಟಿದ್ದಾರೆ. ಏರ್ಪೋರ್ಟ್ ಒಟ್ಟು 322 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಈ ಕಾಮಗಾರಿ ನಾನು ಹಿಂದೊಮ್ಮೆ 2 ತಿಂಗಳ ಹಿಂದೆ ಬಂದಿದ್ದೆ. ಆಗ ಕೇವಲ 14% ಪ್ರಗತಿಯಲ್ಲಿತ್ತು. ಇವತ್ತು 31% ಕಾಮಗಾರಿ ಪ್ರಗತಿಯಲ್ಲಿ ಇದೆ. ಇನ್ನು 2-2.5 ತಿಂಗಳಲ್ಲಿ ರನ್ವೇ ಹಾಗೂ ಇಲ್ಲಿ ಕಟ್ತಾ ಇರತಕ್ಕಂಥ ಕಟ್ಟಡಗಳು ಪೂರ್ತಿಯಾಗತಕ್ಕಂಥ ಒಂದು ಯೋಜನೆಯನ್ನು ಹಾಕಬೇಕು. ಒಟ್ಟು ಯೋಜನೆ ಪೂರ್ತಿಯಾಗುವುದು 1 ವರ್ಷ 4 ತಿಂಗಳ ಕಾಲಾವಧಿಯನ್ನು ನಾವು ಕೊಟ್ಟು ಕೂಡ ಇನ್ನೂ 2 ತಿಂಗಳ ಹೆಚ್ಚಿಗೆ 1.5 ವರ್ಷದಲ್ಲಿ ಒಟ್ಟು ಯೋಜನೆ ಪೂರ್ತಿಗೊಳಿಸ್ತಕ್ಕಂಥ ಒಂದು ಗುರಿಯನ್ನು ಇದೆ. ಇಲ್ಲಿ ಈಗಾಗಲೇ 31% ಸಾಧನೆ ಕಾಮಗಾರಿ ನಡೆಸುವುದರಲ್ಲಿ ಮುಂದಿನ ಎಲ್ಲ ಕಾಮಗಾರಿ ಕೂಡ ಅದರಲ್ಲಿ ಹೋಗಿರ್ತಾರೆ. ಆಮೇಲೆ ಸ್ವಲ್ಪ ಈ ಸಾರಿ ನಮ್ಮ ಮಳೆ ಸೀಸನ್ ಜಾಸ್ತಿ ಆದಂಥ ಕಾರಣಕ್ಕೆ ನಮ್ಮ ರನ್ವೇ ಕೆಲಸಗಳು, ಕಟ್ಟಡ ಕೆಲಸಗಳಿಗೆ ಮಳೆ ಅಧ್ಯಯನ ಆಗುವುದಿಲ್ಲ. ರಸ್ತೆ ಕೆಲಸಗಳಿಗಾಗಿ ಆ ಒಂದು 4-5 ತಿಂಗಳ ಮಳೆಯ ಒಂದು ಕಾರಣದಿಂದ ನಮಗೆ ಸ್ವಲ್ಪ ತಡ ಆಯಿತು. ಕಾರ್ ಪಾರ್ಕಿಂಗ್ ಕೆಲಸ ಪ್ರಗತಿಯಲ್ಲಿದೆ, ಅದು ಕೂಡ 2 ತಿಂಗಳು ನಡೆಸಿದೆ. ರನ್ವೇ 1.78 ಕಿಲೋಮೀಟರ್ ಇದೆ, ಸಂಪೂರ್ಣ ಪ್ರಗತಿಯಲ್ಲಿದ್ದು ತಾವು ಕೂಡ ಈಗ ನೋಡಿದ್ದೀರಿ. ಅದು ಕೂಡ ನಮ್ಮ ಗುರಿಯಲ್ಲಿ 2 ವ್ಯಕ್ತಿಗಳನ್ನು ಈಗ 2 ವಿಲೇಜ್ಗಳಲ್ಲಿ ಬರ್ತಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಆದ ರಾಜು ಮರಿಕೇರಿ, ಬಾಗಲಕೋಟೆ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಸಂಚಾಲಕರು ಆದ ಶ್ರೀ ರಾಜು ಎಚ್ ಸಂಗಮ ಹಾಗೂ ರಾಯಚೂರು ವಿಮಾನ ನಿಲ್ದಾಣದ ಇಲಾಖೆಯ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಿಮಾನ ನಿಲ್ದಾಣದ ಸಮಗ್ರ ಅಭಿವೃದ್ಧಿ ಮೂಲಕ ರಾಯಚೂರು ಜಿಲ್ಲೆಗೆ ಹೊಸ ಅವಕಾಶಗಳು ಲಭಿಸಲಿ ಎಂಬ ಆಶಯ ವ್ಯಕ್ತವಾಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.